ಇನ್ಸ್ಪೆಕ್ಟರ್ ನಮ್ಮ ಮನೆಯವ್ರಿಗೆ ಚೆನ್ನಾಗಿ ಹೊಡೆದಿದ್ದಾರೆ ಅಂತ ಫುಲ್ ಖುಷಿಯಾಗಿರ್ಬೇಕಲ್ಲ ನಿನ್ಗೆ. ಬೇರೆಯವ್ರ ನೋವಲ್ಲಿ ಖುಷಿ ಪಡುವಂತಹ ಕಚ್ಚಡ ಬುದ್ಧಿ ಇರೋದು ನಿಮಗೆ, ನನಗಲ್ಲ. ಅದು ಅಲ್ಲದೆ ನಾನು ಹೋಗ್ಲಿ ಪಾಪ ಅಂತ ಬಿಟ್ಟಿದ್ದಕ್ಕೆ ಈಗ ಅವರು ಮನೇಲಿರೋದು. ನನ್ ಮೇಲೆ ಸುಳ್ಳು ಅಪವಾದನ ವರ್ಸಿ ನನಗೆ ಮಾನಸಿಕವಾಗಿ ನೋಯಿಸಿದ್ದಾರೆ. ಮತ್ತೆ ನನ್ನ ಹೆಸರಿಗೆ ಕಳಂಕ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಈಗ ಎಲ್ರೂ ಜೈಲಲ್ಲಿ ಬಿದ್ದಿರ್ತಿದ್ರಿ. ಓಹೋ, ನೀನದ್ಯಾವ ಧೈರ್ಯದಲ್ಲಿ ಹೀಗೆಲ್ಲ ಮಾತಾಡ್ತಿದ್ಯಾ ಅಂತ ನನಗ್ ಗೊತ್ತಿದೆ. ಇವಾಗ್ಲೇ ಆ ಇನ್ಸ್ಪೆಕ್ಟರ್ನ ಎತ್ತಂಗಡಿ ಮಾಡಿಸ್ತೀನಿ, ನೋಡ್ತೀಯಾ? ನಾನ್ ಯಾರು ಅಂತ ಇನ್ನೂ ನಿನಗ್ ಗೊತ್ತಿಲ್ಲ. ಇವತ್ತು ತೋರಿಸ್ತೀನಿ ನೋಡು ನಾನ್ ಯಾರು ಅಂತ. ಓ ಹೌದಾ? ನಿಮ್ಗೆ ಹೆಂಗಿದ್ರು ಮಾಡಕ್ ಬೇರೆ ಏನೂ ಕೆಲಸ ಇಲ್ಲ, ಇದನ್ನೇ ಟ್ರೈ ಮಾಡಿ. ಹೇಗಿದ್ದೀರಾ ಸರ್? ನಿಮ್ಮಂತವ್ರ ದಯದಿಂದ ಆರಾಮಾಗಿ ಸಂತೋಷವಾಗಿದ್ದೀನಿ ಮೇಡಮ್. ನಿಮ್ಮಿಂದ ನನ್ಗೆ ಒಂದ್ ಕೆಲ್ಸ ಆಗ್ಬೇಕಿತ್ತಲ್ಲ. ಅಯ್ಯೋ ಹೇಳಿ ಮೇಡಮ್, ನೀವು ಕೆಲಸ ಇದೆ ಅಂದ್ರೆ ನಮ್ಗೆ ಲಕ್ಷ್ಮಿ ಬಂದಂಗೆ. ಯಾರ್ ಗೊತ್ತಾ? SP ನನ್ನ ಹತ್ರ ಮಾತಾಡ್ತಾ ಇರೋದು. ಸರ್, RR ನಗರದಲ್ಲಿ ಪಾರ್ಥ ಸಾರಥಿ ಅಂತ ಒಬ್ಬ ಇನ್ಸ್ಪೆಕ್ಟರ್ ಇದ್ದಾನೆ. ಅವನ್ನ ತಕ್ಷಣನೇ ಎತ್ತಂಗಡಿ ಮಾಡ್ಬೇಕಿತ್ತಲ್ಲ ಸರ್. ಏನ್ ವಿಷಯ? ಏನಾದ್ರೂ ಕಂಪ್ಲೇಂಟ್ ಇದೆಯಾ? ನಮ್ಗೆ ಅವನು ಅಡ್ಜಸ್ಟ್ ಆಗ್ತಿಲ್ಲ ಸರ್. ಮೊದಲು ಅವನಿಗೆ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಕೆಟ್ಟ ಹೆಸರಿತ್ತು ಮೇಡಮ್. ಆದ್ರೆ ಇತ್ತೀಚೆಗೆ ತುಂಬಾನೇ ಆನೆಸ್ಟ್ ಆಫೀಸರ್ ಅಂತ ಹೆಸರು ಮಾಡಿದ್ದಾನೆ. ಜೊತೆಗೆ ಶಾಂಭವಿ ಗ್ರೂಪ್ ಆಫ್ ಕಂಪನಿ ಶಿವಗಾಮಿ ಇದಾರಲ್ಲ, ಅವರ ಸಪೋರ್ಟ್ ಬೇರೆ ಇದೆ ಮೇಡಮ್ ಅವನಿಗೆ. ನಾವೀಗ ನೀವ್ ಹೇಳಿದ್ರಿ ಅಂತ ಟ್ರಾನ್ಸ್ಫರ್ ಮಾಡಿದ್ರೆ ಅವರು ಹೋಮ್ ಮಿನಿಸ್ಟರ್ ಆಫೀಸ್ಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿದ್ರೆ ಆಮೇಲೆ ನಮಗ್ ತೊಂದರೆ ಆಗುತ್ತೆ ಮೇಡಮ್. ಈ ವಿಷಯ ಮಾತ್ರ ಆಗಲ್ಲ ಮೇಡಮ್. ಸರಿ ಆಯ್ತು ಬಿಡಿ. ಹಲೋ, ನೀವುಗಳು ಯಾರು ಅಂತ ತೋರ್ಸಕ್ ಹೋಗಿ ನಾನ್ ಯಾರು ಅಂತ ತಿಳ್ಕೊಂಡ್ರಿ? ನಾನು ಸುಮ್ಮನೆ ಇರೋದು ನನಗೆ ಯಾವ ಕಾಂಟ್ಯಾಕ್ಟ್ಸು ಇಲ್ಲ ಅಂತ ಅಲ್ಲ. ನನ್ನ ಪ್ರಾಬ್ಲಮ್ನ ನಾನೇ ಸಾಲ್ವ್ ಮಾಡ್ಕೋಬೇಕು ಅನ್ನೋ ಸ್ವಾಭಿಮಾನದಿಂದ. ಆನೆಗಳು ಹೋಗ್ಬೇಕಾದ್ರೆ ಈ ನಾಯಿ ನರಿ ಕಜ್ಜಿ ನಾಯಿಗಳೆಲ್ಲ ಅಡ್ಡ ಬರಬಾರ್ದು. ತುಳ್ಕೊಂಡು ಹೋಗ್ತಾ ಇರ್ತೀನಿ. ಆಮೇಲೆ ನಾನೊಂಥರ ಆನೆ ಇದ್ದಾಗೆ. ನಾನ್ ನಡ್ಕೊಂಡು ಹೋಗ್ಬೇಕಾದ್ರೆ ನಿಮ್ಮಂತವ್ರೇನಾದ್ರು ನನ್ನ ಕಾಲಿಗೆ ಸಿಲ್ಕಿ ಸತ್ತು ಹೋದ್ರೆ ನನಗ್ ಗೊತ್ತೂ ಆಗಲ್ಲ. ಹುಷಾರು ನನ್ ಬಗ್ಗೆ. ಅಯ್ಯ ಅಮ್ಮ, ಅಯ್ಯಯ್ಯ ಅಮ್ಮ. ಗುರುಗಳೇ, ನನ್ನೊಂದ್ ಸ್ವಲ್ಪ ಮೇಲೆ ಎತ್ತಿಡ್ತೀರಾ? ಅಲೇ ಶಿಷ್ಯ, ನನ್ನನ್ನೇ 4 ಜನ ಎತ್ತ ತರ ಆಗ್ಬಿಟ್ಟಿದೀನಿ ಕಣೋ. ನಿನ್ನ ಹೆಂಗೋ ಮೇಲೆತ್ತ ನಾನು. ಗುರುಗಳೇ, ನಿಮ್ಮಿಂದ ಎಲ್ಲ ಆಗುತ್ತೆ. ಸುಮ್ನೆ ಬಿಲ್ಡಪ್ ಕೊಡ್ತೀಯಲ್ಲ. ಅಯ್ಯಪ್ಪ ಬರ. ಅಯ್ಯಪ್ಪ ಅಮ್ಮ. ಅಯ್ಯ ಅಯ್ಯಯ್ಯ
ಗುರುಗಳೇ ಕೂತ್ಕೊಳ್ಳಿ. ಹಂಗೆ ಯಾಕೆ ನಿಂತಿದ್ದೀರಾ? ಲೇ ಕೂತ್ಕೊಳ್ಳಕ್ ಆಗಲ್ಲ ಕಣ ಶಿಷ್ಯ. ಯಾಕೆ ಏನಾಯ್ತು? ಲೇ ಕೂತ್ಕೊಳ್ಳೋ ಜಾಗ ಕೊಡ್ದಾಕ್ಬಿಟ್ಟವ್ರ ಕಣ. ಏನ್ ಪರವಾಗಿಲ್ಲ, ಸ್ವಲ್ಪ ಜರಿಕೊಂಡ್ ಕೂತ್ಕೊಳ್ಳಿ. ತಗದು ಬುಟ್ಟ ಅಂದ್ರೆ ಒಂದು ಕಾಲ ಅಡಿ ಆಗ್ಬಿಡ್ಬೇಕು. ಜರಗಕ್ ಆಗ್ತಾ ಇಲ್ಲ, ಕೂತ್ಕೊಳ್ಳಕ್ಕೂ ಆಗ್ತಾ ಇಲ್ಲ ಅಂದ್ರೆ ಸುಮ್ನೆ ಅಮ್ಮ ಅಯ್ಯಯ್ಯ ಅಪ್ಪ ಅಮ್ಮ. ಗುರುಗಳೇ ನಂಗೊಂದ್ ಡೌಟ್. ಲೇ ನನಗ್ ನಿನ್ನ ಮೇಲೆ ಡೌಟು, ನಿಂದೇನೋ ಡೌಟು. ಹೇಗಿದ್ರು ದೆವ್ವ ಇಲ್ವಲ್ಲ, ದೆವ್ವ ಓಡ್ಸಿದೀವಿ ಅಂತ ಪೇಮೆಂಟ್ ತಗೊಂಡ್ ಹೊರಟೋಗೋಣ. ಲೇ ಇರೋದೊಂದು ಕಾಲ ಅಡಿಗೆ 6 ಕಾಲ ಅಡಿ ಐಡಿಯಾ ಕೊಡ್ತೀಯಲ್ಲ, ಹಂಗ ಆಗಲ್ಲ ಕಣ ಶಿಷ್ಯ. ಯಾಕೆ ಗುರುಗಳೇ? ನಾವ್ ಅನ್ಕೊಂಡ್ರೆ ತಪ್ಪು ಕಣ. ಲೇ ಈ ಮನೇಲಿ ದೆವ್ವ ಇದೆ ಕಣ. ದೆವ್ವನ? ಲೇ ನನಗೆ ಈ ರೇಂಜ್ಗೆ ಕೂತ್ಕೊಳ್ಳಕ್ ಆಗದಂಗ್ ಹೊಡೆದಿರೋದೇ ದೆವ್ವ ಕಣ. ಹೌದಾ? ಅಪ್ಪ ಏನ್ ಹೇಳ್ತಿದ್ದೀರಾ ಗುರುಜಿ ನೀವು? ಲೇ ನಾನೇನು ಹರಿಕತೆ ಹೇಳ್ತಾ ಇದ್ದೀನಿ ನನಗೆ. ಲೇ ನಾನು ಹೇಳ್ತಾ ಇರೋದು ಸತ್ಯ ಕಣ, ನಿನ್ನ ಮೇಲೆ ಆಡಲು ಸತ್ಯ ಕಣ. ನೋಡ ಒಂದ್ ಕೆಲ್ಸ ಮಾಡು, ನನ್ನ ಮಾತ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನೀನೆ ಒಳಗಡೆ ಲಾಕ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ, ಆಗ ನಿನಗೆ ಗೊತ್ತಾಗತ್ತೆ. ಲೇ ನಿನ್ನ ರೊಟ್ಟಿ ತಟ್ಟಂಗ್ ತಟ್ಟುಬಿಡ್ತಾಳೆ ಕಣ, ಹಿಟ್ಟು ರುಬ್ದಂಗ್ ರುಬ್ಬಿಡ್ತಾಳೆ, ಮುದ್ದೆ ತಿರುದಂಗ್ ತಿರುಗ್ಬಿಡ್ತಾಳೆ ಕಣ. ಲೇ ಶಿಷ್ಯ ನಾನು ಎಂತ ಗಂಡ್ಸು ಅಂತ ನಿನಗೆ ಗೊತ್ತಿಲ್ವೇನಾ? ಗಂಡ್ಸ? ಓಲಿ ಬಿಡ, ನಿನ್ನ ಹತ್ರ ಹೇಳಿ ಏನು ಪ್ರಯೋಜನ? ನೋಡ ನನ್ನಂತವನೇ ಅವಳ ಕಾಲಿಗೆ ಬಿದ್ದು ಬೇಡ್ಕೊಂಡ್ರು ಬಿಟ್ಟಿಲ್ಲ ಕಣ, ತುಳಿದ ಹಾಕ್ಬಿಟ್ಲು. ಅಬ್ಬಾ ಅಯ್ಯೋ ಅಮ್ಮ. ಈಗ ಏನ್ ಮಾಡೋದು ಗುರುಗಳೇ? ಹಿಂಗಿಂದ ಹಂಗೆ ಎಸ್ಕೇಪ್ ಆಗ್ಬಿಡೋಣ ಅಂದ್ರೆ ನೀವು ಬೇರೆ ಫೈನಾನ್ಸಿಯಲ್ ಬಡ್ಡಿ ತಗೊಂಡ್ಬಿಟ್ಟಿದ್ದೀರಾ. ಬಡ್ಡಿ ಕಟ್ಟಿಲ್ಲ ಅಂದ್ರೆ ಅಲ್ಲಿ ಹೊಡಿತಾರೆ, ಇಲ್ಲಿದ್ರೆ ಇದೆವಾ ಇಲ್ಲಿ ಹೊಡಿಯುತ್ತೆ. ಏನ್ ಮಾಡೋದು ಗುರುಗಳೇ? ಲೇ ನನಗ್ ಗೊತ್ತಾಗದೆ ಇರೋದಕ್ಕಲ್ವ ನಾನು ನಿನ್ನನ್ ಕೇಳ್ತಾ ಇರೋದು. ಏನ್ ಮಾಡೋದು ಏನ್ ಮಾಡೋದು? ಅಬ್ಬಾ ಲೇ ಒಂದು ನಿಮಿಷ ಇರ, ಏನ್ ಮಾಡೋದು ಅಂತ ಯೋಚನೆ ಮಾಡ್ತೀನಿ. ಅಬ್ಬಾ ಚಿಂಟು ಎಲ್ಲಿ? ಎಲ್ಲೋ ಆಯ್ತಾ? ಹಲೋ. ಹೊಡಿಬೇಕಾರೆ ಎಸ್ಕೇಪ್ ಆಗ್ಬಿಟ್ಟು ಈಗ ಬಂದ್ ಆಯ್ ಅಂತೇನೋ ತಗೊಂಡು ಮಕ್ ಹೊಡೆದು ಬಿಡ್ತೀನಿ. ಲೇ ಶಿಷ್ಯ ಮೊದ್ಲು ಇಲ್ಲಿಂದ ಎಸ್ಕೇಪ್ ಆಗ್ಬೋಣ ಬಾರ. ಮತ್ತೆ ಲೋನ್ ಕಟ್ಟೋದ್ ಹೆಂಗೆ? ಲೇ ಅದಕ್ಕೇನೋ ಒಂದ್ ಐಡಿಯಾ ಮಾಡಿದ್ರಾಯ್ತು ಬಾರ. ಗುರುಜಿ ಅಡ್ವಾನ್ಸ್ ಕೊಟ್ಟವ್ರೆ, ಕೊಟ್ಬಿಟ್ಟು ಹೋಗ್ಬೇಕು. ಅಲ್ಲೇ ಅದನ್ನ ಹೇಳದ್ನಲ್ವೇನೋ, ಅಲ್ಲಿ ಹೋಗಿ ಏನೋ ಐಡಿಯಾ ಮಾಡಿದ್ರಾಯ್ತು ಬಾರಲ್ಲೇ. ಗುರುಜಿ ಸ್ವಲ್ಪ ಎತ್ಕೋತೀರಾ? ನಿಂದು ಬೇರೆ ಬಾ ಕರ್ಮ.